ಹಾಯ್ ಆಲ್, ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ಜೀವನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದರೆ ತಿರುಪತಿ ಡೇ 6. ಸೊ ನಿನ್ನೆ ಎಲ್ಲ ಹಿಂದಿನ ವ್ಲಾಗ್ ದರ್ಶನ ಎಲ್ಲ ಮುಗಿಸ್ಕೊಂಡು ರೆಸ್ಟೆಲ್ಲ ತೊಗೊಂಡು ರೂಮಲ್ಲಿ ಸ್ಟೇ ಆಗಿದ್ವಿ. ಸೊ ಬೆಳಗ್ಗೆ ಎದ್ದರೆ ಏನು ಗೊತ್ತಾ, ನಮ್ಮದು 7th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ 7ನೇ ವರ್ಷದ ಮದುವೆ ದಿನ. 7th ಆ್ಯನಿವರ್ಸರಿ 7 ಹಿಲ್ಸಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. 7th ಡೇ ಆಫ್ ದ ವೀಕ್. ಸೊ ತುಂಬ ಖುಷಿ ಆಯಿತು ನಮಗೆ. ನೋಡಿ, ಅಲ್ಲಿ ಆಚೆಗಡೆ ಗೋಪುರ ದರ್ಶನ ಮಾಡಿಕೊಂಡು ಇಲ್ಲಿಂಗೆ ಸ್ವಲ್ಪ ಮುಂದೆ ಬಂದರೆ ಅಮ್ಮನವರು ತುಂಬ ಅಟ್ರಾಕ್ಟಿವ್ ಆಗಿದ್ದರು, ತುಂಬ ಪವರ್ಫುಲ್ ಆಗಿದ್ದರು. ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ವೆಂಗಾಂಬ ಫುಡ್ ಕೋರ್ಟ್, ಅದು ಆ್ಯಕ್ಚುಲಿ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಲ್ಲಿ ಅನ್ನಪ್ರಸಾದ. ಸೀರಿಯಸ್ಸಾಗಿ ಮದುವೆ ಊಟ ಏನಕ್ಕೂ ಇಲ್ಲ ಅದ್ರ ಮುಂದೆ, ಆ ಥರ ಇರುತ್ತೆ. ಆ ಪ್ರಸಾದನ ತಿನ್ನಬೇಕು ಅಂತ ಅದೆಷ್ಟು ಜನ ಕಾಯ್ಕೊಂಡಿರ್ತಾರೋ ಭಕ್ತರು. ಸೊ ಓಕೆ, ಅಲ್ಲಿಂದ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ವರಾಹಸ್ವಾಮಿ ಟೆಂಪಲ್. ವರಾಹಸ್ವಾಮಿನ ನಾವು ಯೂಶ್ವಲಿ ಫಸ್ಟು ವರಾಹಸ್ವಾಮಿನ ದರ್ಶನ ಮಾಡಬೇಕು ಅಂತಾರೆ. ಬಟ್ ನಮಗೆ ಟೈಮ್ ಇಲ್ಲದೆ ಇದ್ದಿರೋದ್ರಿಂದ ನಾವು ನೆಕ್ಸ್ಟ್ ಡೇ ವರಾಹಸ್ವಾಮಿಯವ್ರನ್ನ ದರ್ಶನ ಮಾಡಿಕೊಂಡ್ವಿ. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಮತ್ತು ರೂಮ್ ಕಡೆಗೆ ನಮ್ಮ ಪಯಣ. ದಿಸ್ ಇಸ್ ದ ಫ್ರಂಟ್ ವ್ಯೂ ಆಫ್ ವರಾಹಸ್ವಾಮಿ. ಸೊ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ, ಆರೆಂಜ್ ಕಲರ್ ದುಪ್ಪಟ್ಟ ಕಾಣಿಸಿದ್ಯಾ, ಅವರು ನಮ್ಮತ್ತೆ. ಅವ್ರನ್ನ ಫಾಲೋ ಹಾಕ್ಕೊಂಡು ಬ್ಲೈಂಡಾಗಿ ಹೋಗ್ತಾ ಇದ್ದೀನಿ. ನನಗೆ ಇದನ್ನು ಮಾಡವೀದಿ ಅಂತ ಹೇಳ್ತಾರೆ. ಇಲ್ಲಿ ಏನೋ ಒಂದು ಎಷ್ಟು ಸತಿ ಬಂದ್ರೂ ಎಷ್ಟೊಂದು ಮಿರಾಕಲ್ಸ್ ನಡೆದಿದೆ ನನಗಿಲ್ಲಿ. ಅದು ಹೆಂಗೆ ಅಂದರೆ, ಹಸಿವಾಗ್ತಿರತ್ತೆ, ಯಾರೋ ಆ ಟೈಮಲ್ಲಿ ತೊಗೊಂಬಂದು ಪ್ರಸಾದ ಕೊಡೋದು. ಒಂದು ಸತಿ ತುಂಬಾ ದಾಹ ಆಗ್ತಿತ್ತು, ಆ ಟೈಮಲ್ಲಿ ಯಾರೋ ನೀರು ಕೊಟ್ಟರು. ನನಗೆ ಅದು ಅನ್ಎಕ್ಸ್ಪೆಕ್ಟೆಡ್. ಅದು ಅಲ್ಲಷ್ಟು ನೀರಿದೆ, ಹೋಗಿ ಕುಡಿಬೋದು, ಬಟ್ ಸ್ಟಿಲ್ ಏನೋ. ಸೊ ಮಾಡವೀದಿ ಅಂದರೆ ದೇವರೇ ಅಲ್ಲಿ ಬಂದು ಮನುಷ್ಯರ ರೂಪದಲ್ಲಿ ಸಹಾಯ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಇದೇ ಥರನೇ ನನಗೆ ಶ್ರೀರಂಗಮ್ಗೆ ಹೋದ್ರೂ ಆ 4 ರೋಡ್ಸ್ ಇದೆ ನೋಡಿ, ಆ ಕಾಂಪೌಂಡ್ ಸುತ್ತು, ಅದರ ಆ ದೇವರಿರೋ ಸುತ್ತಲೂ ಆ ಜಾಗ ನನಗೆ ಓಡಾಡ್ತಿದ್ರೆ ದೇವರೇ ಏನೋ ನಮ್ಮ ಜೊತೆ ಇರೋ ಥರ ನನಗೆ ಫೀಲ್ ಆಗುತ್ತೆ. ಸೊ ವಿತ್ ದ ಪಿಲ್ಲರ್ಸ್, ಅ ಸ್ಮಾಲ್ ಟೂಂಬ್ ಆನ್ ದ ಟಾಪ್, ಇದು ನೋಡೋದಕ್ಕೆ ಒಂಥರ ನನಗೆ ಸಮಥಿಂಗ್ ಏನೋ ಇದೆ ಇದರಲ್ಲಿ. ಸುಮ್ಮನೆ ಆ ಥರ ಮಾಡಲ್ಲ, ಅದಕ್ಕೆ ಒಂದು ರೀಸನ್ ಇದೆ ಅಂತ ಅನ್ನಿಸ್ತು. ಅಲ್ಲಿಂದ ಒಂದು ಸತಿ ಫುಲ್ಲು ಟಾಪ್ ವ್ಯೂ ಇಂದ ಒಂದು ವಿಡಿಯೋ ತೆಗೆದೆ. ಮತ್ತು ಟುವರ್ಡ್ಸ್ ದ ರೂಮ್, ನಮ್ಮ ರೂಮ್ ಪಕ್ಕದಲ್ಲೇ, ಆ್ಯಕ್ಚುಲಿ ಅದನ್ನು ರೂಮ್ ಅನ್ನಬಾರ್ದು, ಅದು ಒಂದು ಮಠ. ಆ ಮಠದಲ್ಲಿ ನಾವು ಸ್ಟೇ ಆಗಿದ್ದಿದ್ದು. ನೋಡಿ ಬಿಸಿಲು ಹೆಂಗೆ ಹೊಡಿತಾ ಇದೆ. ಆ ಮಠದ ಪಕ್ಕದಲ್ಲೇ ಅಹೋಬಿಲ ಸ್ವಾಮಿ ಇದ್ದರು. ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಭಯ ಆಗ್ತಿತ್ತು, ಇಸ್ ಇಟ್ ಅಲೌಡ್ ಆರ್ ನಾಟ್ ಅಂತ. ಸೊ ಬಟ್ ಸ್ಟಿಲ್ ವಿಡಿಯೋ ಆಫ್ ಮಾಡಿ ನಾನು ಹೋದೆ. ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಚೆಕ್ಔಟ್ ಆಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಇಟ್ ವಾಸ್ 7 o'clock ಇನ್ ದ ಮಾರ್ನಿಂಗ್. ಮಕ್ಕಳನ್ನೆಲ್ಲ ಆಮೇಲೆ ರೆಡಿ ಮಾಡಿದ್ದು ನಾನು. ಸೊ ಚೆಕ್ಔಟ್ ಆಗಿ ಪಾರ್ಕಿಂಗ್ ಲಾಟಿಗೆ ಬರಬೇಕಾದ್ರೆ ಇಲ್ಲಿ ಐ ಫೌಂಡ್ ದಿಸ್ ಓಲ್ಡ್ ಹೌಸ್. ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಕಿತ್ತೋಗಿರ್ಬೋದು ಆ ಡೋರು, ಲೈಕ್ ಮುರಿದೋಗಿದೆ ಒಂಥರ. ನೋಡಿ ಆ ಹಳೆ ಕಾಲದ ಮನೆ, ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ. ಆ ರಂಗೋಲಿ, ಅಷ್ಟು ಪ್ಲ್ಯಾನ್ಸ್ ಇಟ್ಟಿದ್ದಾರೆ. ಹಂಗೆ ಆಚೆ ಬಂದರೆ ನಮಗೆ ಇವರು ಗಜಾನನ ದರ್ಶನ. ಸೊ ಮಕ್ಕಳೆಲ್ಲ ನೋಡಬೇಕು ಅಂದಿದ್ದಕ್ಕೆ ನಿಲ್ಲಿಸ್ಬಿಟ್ಟು 1-2 ಸೆಕೆಂಡ್ ನೋಡಿದ್ವಿ. ಅವರಲ್ಲಿರೋ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಿದ್ರು. ನಮಗೆ ಅವ್ರನ್ನ ನೋಡಿದ್ದು ಒಂದು ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ನಾನು ರಿವರ್ಸಲ್ಲಿ ಹಾಕಿದ್ದೀನಿ. ಕ್ವೈಟ್ ಕನ್ಫ್ಯೂಸಿಂಗ್ ಅಲ್ಲ? ಅದು ಆ್ಯಕ್ಚುಲಿ ನಾನು ಹೋಗಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ರಿಟರ್ನಲ್ಲಿ ಬರ್ತಾ ನಾನು ವೀಡಿಯೋ ಮಾಡಿದೆ. ಸೊ ಇದು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಬಾಲಾಜಿ ಕಾಲೋನಿ ಅಂತ ಇದೆ.
ಇಲ್ಲಿ ತುಂಬ ಓಲ್ಡ್ ಪೀಪಲ್ ಲೈಕ್ ತುಂಬ ವರ್ಷಗಳಿಂದ ಯಾರಲ್ಲಿ ರೆಸೈಟ್ ಆಗ್ತಿದ್ರೋ ಆ ಒಂದು ಪರ್ಟಿಕ್ಯುಲರ್ ಕಾಲೋನಿ ಜನನ ಮಾತ್ರ ಹಾಗೆ ಬಿಟ್ಬಿಟ್ರು TTD ಡಿಪಾರ್ಟ್ಮೆಂಟ್ ಅವರು. ಸೊ ಅಲ್ಲಿ ಏನು ನಮಗೆ ಕೆಲಸ ಏನಂದರೆ ತುಂಬ ಹಸುವಾಗ್ತಿತ್ತು. ನಾವು ಊಟ ಲೈಕ್ ಟಿಫನ್ ಮಾಡಬೇಕಿತ್ತು, ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ದಿಸ್ ಈಸ್ ದ ಪ್ಲೇಸ್. ಇಲ್ಲಿ ಎಂಟ್ರಾಗಿ ಹಾಗೆ ನಿಮಗೊಂದು ಲೇಕ್ ಕಾಣಿಸುತ್ತೆ ಹಾಗೆ ಹೋಗ್ತಾ ಇದ್ದರೆ. ಟೇಕೆ ಚಲೋ. ಸೊ ಆ ಲೇಕ್ ನೋಡಿ, ರೈಟ್ ಸೈಡ್ ಇರೋದು ಆ್ಯಕ್ಚುಲಿ ಲೇಕ್. ಆ ಲೇಕ್ ಕ್ರಾಸ್ ಆಗಿ ಒಂದು 100 to 200 ಮೀಟರ್ಸ್ ಹೋಗಿದ್ಮೇಲೆ ನಿಮಗೆ ಅಲ್ಲಿ ಆ ಕಾಲೋನಿ ಸಿಗುತ್ತೆ. ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಆನ್ ತಿರುಮಲ ಹಿಲ್ಸ್. ನಿಮ್ಗೆ ಈ ಥರ ಟಿಫನ್ ನಿಮಗೆ ತಿರುಮಲ ಅಲ್ಲೇ ಎಲ್ಲೂ ಸಿಗಲ್ಲ. ಗೈಸ್, ನೀವು ಈ ವಿಡಿಯೋ ನೋಡ್ತಿದ್ದೀರಲ್ಲ, ನಿಮಗೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದ್ರೂ ಅಲ್ಲಿ ಯಾರನ್ನಾದರೂ ಬಾಲಾಜಿ ಕಾಲೋನಿ ಅಂತ ಕೇಳಿ. ಇಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರು ಮತ್ತು ಸ್ನ್ಯಾಕ್ಸ್ ಇಷ್ಟು ಸಿಗುತ್ತೆ. ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಡ್ಡು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸಿಕ್ಕಾಪಟ್ಟೆ ಹೋಮ್ಲಿ ಆಗಿರುತ್ತೆ ಟೇಸ್ಟು ಸಹ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಆಮೇಲೆ ಆಫ್ಟರ್ 9 ದಿಸ್ ಪ್ಲೇಸ್ ಇಸ್ ನಾಟ್ ರೆಕಮೆಂಡೆಡ್. ತುಂಬ ಡೇಂಜರಸ್ ಆಗಿರುತ್ತೆ ಬಿಕಾಸ್ ಆಫ್ ಆ್ಯನಿಮಲ್ಸ್. ಮತ್ತು ಪ್ರೈಸೂ ತುಂಬ ಅಫೋರ್ಡಬಲ್ ಆಗಿತ್ತು. ನಾವು 6 ಮೆಂಬರ್ಸ್ ತಿನ್ನೋದಕ್ಕೆ ಇಟ್ ವಾಸ್ ಅರೌಂಡ್ 400 rupees. ಸೊ ಬೆಟ್ಟ ಹೇಳಿದ್ವಿ. ಓಂ ನಮೋ ನಾರಾಯಣಾಯ. ದೇವ್ರೆ ಎಲ್ಲರನ್ನೂ ಕಾಪಾಡಪ್ಪ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ. ಆಮೇಲೆ ಚಂಗಾಳ ಪರಮೇಶ್ವರಿ ದೇವಸ್ಥಾನ ಅಂತ ಇತ್ತು. ದಟ್ ವಾಸ್ ಅರೌಂಡ್ 70 kilometers ಅವೇ ಫ್ರಮ್ ತಿರುಪತಿ. ಅಮ್ಮನವ್ರಿಗೆ ಬಾಗಿನ ಎಲ್ಲ ತುಂಬಬೇಕು, ಅದು ಒಂದು ಹರಕೆ ಇತ್ತು ನನಗೆ. ಸೊ ಪೊಂಗಲೆಲ್ಲ ನೈವೇದ್ಯಕ್ಕಿಟ್ಟು ಒಳ್ಳೆ ದರ್ಶನ, ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.